ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾ ರಾಮ್ ಬ್ಲಾಗ್ ಅಂತ ಹೇಳ್ತಾ, ಇವತ್ತು ಶನಿವಾರ ಆಗಿರೋದ್ರಿಂದ ಶನಿವಾರದೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಟ್ರೈ ಕೂಡ ಮಾಡಿದ್ದೀನಿ. ಏನಪ್ಪ ಅಂದರೆ ಶನಿವಾರ ಬೇಗನೆ ಎದ್ದು ಬೇಗ ಕೆಲಸ ಮಾಡ್ಕೋಬೇಕು, ಇಲ್ಲ ಅಂದರೆ ಆಗೋದೇ ಇಲ್ಲ. ನನ್ನ ಮಗಳು ಬೇರೆ ಚಿಕ್ಕವಳು ಇರೋದ್ರಿಂದ ಅವಳು ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅದರಲ್ಲೂ ನಮ್ಮ ಮನೆಯವರು 10 ಗಂಟೆಗೆ ಹೋಗ್ಬಿಡ್ತಾರೆ ಶನಿವಾರದ ಡ್ಯೂಟಿಗೆ. ಮಾಮೂಲಿ ಟೈಮಲ್ಲೇ ಮಧ್ಯಾಹ್ನ 2 ಗಂಟೆ ಮಧ್ಯಾಹ್ನ ಶಿಫ್ಟ್ ಇರುತ್ತೆ. ಶನಿವಾರ ಮಾತ್ರ ಬೆಳಗ್ಗೆ 10 ಗಂಟೆ ಹಂಗೆ ಹೊರಟೋಗ್ಬಿಡ್ತಾರೆ. ಅವ್ರು ಇದ್ದಾಗಲೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಡೋ ನನಗೆ ಆಮೇಲೆ ಫ್ರೀ ಆಗಿರ್ಬೋದು. ಕೆಲಸ ಎಲ್ಲ ಮುಗಿದೋದ್ರೆ ಅವಳನ್ನ ನೋಡ್ಕೊಳ್ಳೋಕ್ಕೆ ಆಟಾಡ್ಸೋಕ್ಕೆ ಎಲ್ಲ ಸರಿ ಹೋಗುತ್ತೆ. ಹಾಗಾಗಿ ನಾನು ಬೇಗನೆ ಕೆಲಸ ಮಾಡ್ಕೊಬಿಡ್ತೀನಿ. ನನ್ನ ಮಗ ಕೂಡ ಮಧ್ಯಾಹ್ನ ಬರ್ತಾನೆ. ಅವ್ನು ಬಂದ್ರೂ ಅವ್ನ ಕೆಲಸನೇ ಅವ್ನು ಮಾಡ್ಕೊಬಿಡ್ತಾನೆ. ಅವನು ಊಟ ಮಾಡಿಕೊಂಡು ಅವ್ನು ಟ್ಯೂಷನ್ಗೆ ಬೇರೆ ಹೋಗ್ತಾನೆ. ಹಾಗಾಗಿ ಅವ್ರಿದ್ದಾಗಲೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅವಳನ್ನ ನೋಡ್ಕೋಬೋದು, ಅವಳನ್ನು ಆಟಾಡ್ಸ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ತಿಂಡಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗನ ಕೂಡ ಬೆಳಗ್ಗೆನೇ ತಿಂಡಿ ಕೂಡ ಮಾಡಿ ತಿನ್ನಿಸಿ ಕಳಿಸಿದ್ದಾಯಿತು. ಅವನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಶನಿವಾರ ಆಗಿರೋದ್ರಿಂದ ಲಂಚ್ ಏನೂ ಇರಲ್ವಲ್ಲ, ಹಾಗಾಗಿ ಅವನಿಗೆ ತಿಂಡಿ ಕೂಡ ಮಾಡಿ ಕಳಿಸಿ ನಾವು ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಂಡ್ವಿ. ಇದೇನಪ್ಪ 2 ಸರಿ ತಿಂಡಿ ಮಾಡ್ಕೋತೀರಾ ಅಂತ ಅನ್ಕೋಬೋದು ನೀವು. ಆದರೆ ನಾನು ಅವಲಕ್ಕಿ ಮಾಡಿರ್ತೀನಲ್ಲ ಬೆಳಗ್ಗೆ, ಅದು 10 ಗಂಟೆ ಅಷ್ಟೊತ್ತಿಗೆ ತಣ್ಣಗಾಗ್ಬಿಟ್ಟಿರುತ್ತೆ. ನಮ್ಮ ಮನೆಯವ್ರು ಕೂಡ ಲೇಟಾಗೆ ತಿಂಡಿ ತಿನ್ಕೊಂಡು ಹೋಗ್ತಾರೆ. ಹಾಗಾಗಿ 10 ಗಂಟೆ ಅಷ್ಟೊತ್ತಿಗೆ ತಣ್ಣಗಾಗ್ಬಿಟ್ಟಿರುತ್ತಲ್ವ, ಹಾಗಾಗಿ ತಿನ್ನೋಕ್ಕೆ ಆಗೋಲ್ಲ. ಅವನಿಗೆ ಅಷ್ಟಕ್ಕೆ ಮಾಡಿ ತಿನ್ನಿಸಿ ಕಳಿಸಿ ಆಮೇಲೆ ನಾವು ಸಪ್ರೇಟಾಗಿ ಉಪ್ಪಿಟ್ಟು ಕೂಡ ಮಾಡ್ಕೊತೀವಿ. ಉಪ್ಪಿಟ್ಟು ಕೂಡ ಮಾಡಿಕೊಂಡು ತಿಂದಾಯಿತು. ನನ್ನ ಮಗಳು ತಿನ್ನಿಸ್ತಾ ಇದ್ದೀನಿ, ಅವಳು ಕೂಡ ತಿಂತಾ ಇಲ್ಲ. ನನ್ನ ಮಕ್ಳು ಇಟ್ಕೊಂಡು ಅವಳಿಗೆ ತಿಂಡಿ ತಿನ್ನಿಸೋದು ಊಟ ಮಾಡಿಸೋದು ಅಂದರೆ ತುಂಬಾ ಕಷ್ಟ. ಮಕ್ಕಳಿರೋ ಮನೆಗಳಲ್ಲಿ ಅವ್ರಿಗೆ ತಿಂಡಿ ತಿನ್ನಿಸಿ ಊಟ ಮಾಡಿಸೋದಕ್ಕೆ ನಮ್ಮದೇ ಊಟ ತಿಂಡಿ ಟೈಮ್ ಮುಗ್ದೋಗಿರುತ್ತೆ. ನೋಡಿ, ಅವರಪ್ಪ ಕೂಡ ರೆಡಿಯಾಗಿ ಡ್ಯೂಟಿ ಕೂಡ ಹೋದರು. ಅವಳು ಅಳ್ತಾ ಇದ್ದಾಳೆ. ಹಾಗೆ ಮಾಡಿ ಮಧ್ಯಾಹ್ನ ಕೂಡ ಹಂಗೆ ಮಾಡಿ ಆಟಾಡಿಸ್ತಾನೆ ಇದ್ದೆ. ಆಟಾಡಿಸಿದ್ದೆ ಆಯಿತು. ಮಧ್ಯಾಹ್ನ ಊಟನೂ ಆಯಿತು, ಅವಳು ಮಲಗಿದ್ದು ಆಯಿತು. ಹಾಗೆ ಸಂಜೆ ಕೂಡ ಆಯಿತು. ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಹೊರಗಡೆ ಹನಿ ಕೂಡ ಆಗ್ತಾಯಿತ್ತು. ಹಾಗೆ ಒಂದು ಒಳ್ಳೆ ಟೀ ಮಾಡಿಕೊಂಡು ಜೊತೆಗೆ ಚುರುಮುರಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ತಿಂದಿದ್ದಾಯಿತು. ಊಟದ ಟೈಮ್ ಕೂಡ ಆಗೋಗಿತ್ತು. ಆಗಲೇ ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡು ಹಾಗೆ ಬೇಳೆನೂ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಮಗೆ 1 ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ. ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ನೀಟಾಗಿ ನೀರು ಹಾಕಿ ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಅರ್ಧ ಗಂಟೆ ನೀರಲ್ಲಿ ನೆನೆಯಕ್ಕೆ ಬಿಡಬೇಕು. ಏನಕ್ಕಂದರೆ ಸೊಪ್ಪಲ್ಲಿರೋ ಮಣ್ಣೆಲ್ಲ ನೀಟಾಗಿ ಹೋಗೋ ಥರ. ನೋಡಿ, ಈ ಕಡೆ ಬೇಳೆ ಕೂಡ ಬೆಂದಿತ್ತು. ಹಾಗೆ ನಾನು ತೊಳೆದಿಟ್ಕೊಂಡು ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ಜೋಡಿಸ್ಕೊಬಿಡೋಣ. ನಾನೀಗ ಒಂದು 3 ಬೆಳ್ಳುಳ್ಳಿ, 2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 2 ಟೊಮಾಟೊ, ಒಂದು ಅರ್ಧ ಚಿಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 6 ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜೋಡಿಸ್ಕೋಬೋದು. ಹಾಗೆ ಇದನ್ನೆಲ್ಲ ನೀಟಾಗಿ ಹುರ್ಕೋಬೇಕು. ನೋಡಿ, ಈ ಕಡೆ ಬೇಳೆ ಕೂಡ ಬೆಂದಿದೆ, ಸೊಪ್ಪು ಸ್ವಲ್ಪ ಬೆಂದಿದೆ. ಹಾಗೆ ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋಗೆಲ್ಲ ಹುರ್ಕೋತೀವಲ್ಲ, ನಾವು ಕಾಯಿ ತುರಿನೂ ಕೊತ್ತಂಬರಿನೂ 2 ಕೊನೆಯಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ನೀಟಾಗಿ ಫ್ರೈ ಆಗಿದೆ. ಆದಮೇಲೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಚಕ್ಕೆ ಲವಂಗ ಹಾಕ್ಕೊಂಡು, ಹಾಗೆ ನಾನು ಬೇಯಿಸಿಟ್ಕೊಂಡಿರುವಂಥ ಬೇಳೆ ಸೊಪ್ಪು 2 ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನನ್ನ ಮಗಳು ಮನೆಯೆಲ್ಲ ಹರ್ಕೊಂಡು ಹೇಗೆ ಆಟಾಡ್ತಾ ಇದ್ದಾಳೆ ಅಂತಂದರೆ, ಸಾಮಾನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದಾಳೆ ಮನೆಯಲ್ಲೆಲ್ಲ. ಅವಳು ಆಟಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಸಾಂಬಾರಿಗೆ. ನೋಡಿ, ನಾವು ನೀರು ಎತ್ತಿಟ್ಟಿರ್ತೀವಲ್ವ, ಬೇಳೆ ಬೇಯಿಸಿರೋ ನೀರು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಖಾರಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ನೋಡಿ ಹಾಕ್ಕೋಬೇಕು. ಏನಕ್ಕಂದರೆ ಸೊಪ್ಪು ಬೇಯಿಸುವಾಗ ನಾವು ಮುಂಚೆನೇ ಉಪ್ಪು ಹಾಕಿರ್ತೀವಲ್ವ, ಹಾಗಾಗಿ ಈಗ ನಾನು ಒಗ್ಗರಣೆ ಹಾಕಿಟ್ಕೊಂಡಿರೋ ಅದೇ ಪ್ಯಾನ್ಗೆ ಸೊಪ್ಪನ್ನ ಹಾಕ್ಕೊಂಡು, ಹಾಗೆ ಒಂದು ಅರ್ಧ ಚಿಪ್ ಕಾಯಿ ತುರಿ ಹಾಕ್ಕೊಂಡು ನಾನು ಹುಚ್ಚೆಳ್ಳು ಪುಡಿನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಮ್ಮದು ಕೂಡ ಊಟ ರೆಡಿ ಆಯಿತು. ರಾತ್ರಿ ಊಟ ಮುದ್ದೆ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.